ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ತಾಪತ್ರಯಗಳು, ಅದ್ರ ಬಗ್ಗೆ ನೋಡ್ತಾ ಇದ್ವಿ ನಿನ್ನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬಂದೇ ಬರುತ್ತೆ. ಮನುಷ್ಯನಿಗಿಂತಲೂ ಇತರೆ ಜೀವಿಗಳಿಗೂ ಕೂಡ ಕಷ್ಟ ಬರುತ್ತೆ. ಬರೀ ಮನುಷ್ಯನಿಗೆ ಅಷ್ಟೇ ಬರುತ್ತೆ, ಇತರೆ ಜೀವಿಗಳೆಲ್ಲ ಪ್ರಕೃತಿದತ್ತವಾಗಿ ಬಹಳ ಆರಾಮಾಗಿದ್ದಾವೆ ಅಂತ ಹಂಗೇನಿಲ್ಲ. ಈ ತಾಪತ್ರಯಗಳೇನಿದಾವಲ್ಲ, ಎಲ್ಲರಿಗೂ, ಎಲ್ಲ ಜೀವಿಗಳಿಗೂ ಇರೋದೇನೆ. ಸುಮ್ಮನೆ ಗಮನಿಸಿ, ನೀವು ಸಾಕಿರ್ತಕ್ಕಂತಹ ಆಕಳುಗಳದೆಷ್ಟು ಕಷ್ಟ. ಅವುಗಳನ್ನ ಕಟ್ಟಿ ಹಾಕಿರ್ತೀವಿ ನಾವು. ಕಟ್ಟಿ ಹಾಕಿದಾಗ ಅದಕ್ಕೇನಾದ್ರೂ ಒಂದು ಹುಳ ಅಥವಾ ಸೊಳ್ಳೆ ಕಡಿದ್ರೆ ಬಾಲ್ದಲ್ಲೇ ಹೊಡ್ಕೋಬೇಕು. ಮುಂಭಾಗದಲ್ಲಿ ಕಡಿದ್ರೆ ತಲೆ ಆಡಿಸಿ ಕಿವಿ ಆಡಿಸಿ ಕಳ್ಕೊಳ್ಳೋದು ಬಹಳ ಕಷ್ಟ. ಇಲ್ಲ ಸಹಿಸ್ಕೋಬೇಕು. ಅಂದ್ರೆ ಈ ತಾಪತ್ರಯಗಳೇನಿದಾವಲ್ಲ, ಇದು ಕೇವಲ ಮಾನವನಿಗೆ ಸೀಮಿತ ಅಲ್ಲ. ಇನ್ನು ಮಾನವ ಅವನು ತನ್ನ ವಿವೇಕವನ್ನು ಬಳಸಿ, ಬುದ್ಧಿವಂತಿಕೆಯನ್ನು ಬಳಸಿ ಇವುಗಳ ತಾಪವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಉದಾಹರಣೆಗೆ, ಮಳೆ, ಚಳಿ, ಬೇಸಿಗೆ ಅಂದ್ರೆ ಬಿಸಿಲಿನಿಂದ ರಕ್ಷಣೆ ಪಡೆಯೋಕ್ಕೋಸ್ಕರ ಮನೆಗಳನ್ನು ಕಟ್ಕೊಂಡ. ಈ ಮನೆಗಳೇ ಮತ್ತೆ ಅವನಿಗೆ ಬಂಧನ. ಇದು ಪ್ರಕೃತಿ ವಿಶೇಷ. ಮನೆ ಕಟ್ಟುವ ಪದ್ಧತಿ ಒಳ್ಳೆಯದೇ, ಕೆಟ್ಟದ್ದಲ್ಲ. ಎಲ್ರಿಗೂ ಮನೆ ಬೇಕು, ಆಶ್ರಯ ತಾಣ ಬೇಕು, ಒಪ್ಕೊಳ್ಳೋಣ. ಇದು ಎಷ್ಟು ವಿಕಾರ ತಾಳ್ತಪ್ಪ ಅಂದ್ರೆ, ಇವಾಗ ಒಂದು ಕಡೆ ಬಡವರಿಗೆ ಮನೆಗಳಿಲ್ಲ, ಅವರು ರೈಲ್ವೆ ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಕಾಲ ಕಳೀತಾ ಇದ್ದಾರೆ. ಒಂದ್ ವೇಳೆ ಅವ್ರಿಗೆ ಮನೆ ಕೊಟ್ಟರು ಅವ್ರಿಗೆ ಬೇಡ, ಆ ಥರ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಶ್ರೀಮಂತರುಗಳು ಸಿಕ್ಕಾಪಟ್ಟೆ ಮನೆ ಕಟ್ಟಿ ಬಾಡಿಗೆ ಕೊಡುವಷ್ಟು ಕೊಟ್ಟು ಮತ್ ಖಾಲಿ ಬಿಟ್ಟು, ಆಮೇಲೆ ಒಂದೊಂದು ಉದ್ದೇಶಕ್ಕೋಸ್ಕರ ಒಂದೊಂದು ಕಟ್ಟಡ ಕಟ್ಟಕ್ಕೆ ಶುರು ಮಾಡೋದು. ಶಾಲಾ ಕಾಲೇಜುಗಳು, ಕಲ್ಯಾಣ ಮಂಟಪಗಳು, ದೇವಸ್ಥಾನಗಳು, ಚರ್ಚ್, ಮಸೀದಿ, ಇವಕ್ಕೆಲ್ಲ ಜಾಗ ಮಾಡಕ್ ಹೋದ. ಕಡೆಗೆ ಇವುಗಳೇ ಮನುಷ್ಯನಿಗೆ ಬಂಧನ ಆಗಕ್ಕೆ ಶುರುವಾಗಿದ್ದಾವೆ. ಈಗಾಗಲೇ ಎಲ್ಲ ಊರುಗಳಲ್ಲಿ ನೋಡಿ, ಪಟ್ಟಣಗಳಲ್ಲಿ ನೋಡಿ, ಏನೀಗ ಲ್ಯಾಂಡ್ ಡೆವಲಪ್ಮೆಂಟ್ ಅಂತೇಳಿ ಅದು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಾರೋ ಅಥವಾ ಲ್ಯಾಂಡ್ ಡೆಸ್ಟ್ರಾಯ್ ಮಾಡ್ತಾರೋ ಅವ್ರಿಗೆ ಗೊತ್ತು. ಅಥವಾ ಪ್ರಕೃತಿನೇ ಮುಂದೆ ಹೇಳುತ್ತೆ. ಅಂದ್ರೆ ಮರ ಗಿಡಗಳನ್ನೆಲ್ಲ ಕಡಿದು ಬಿಡೋದು, ಫ್ಲಾಟ್ ಮಾಡಿ ಮನೆ ಕಟ್ಟೋದಕ್ಕೆ ಅಂತ ಹೇಳಿ ಮೀಸಲಾಗಿಡ್ತಾರೆ. ಇಲ್ಲಿ ನಮ್ಮಲ್ಲೂ ಶುರುವಾಗಿದೆ, ಎಲ್ಲ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಶುರುವಾಗಿದೆ. ಇಲ್ಲೆಲ್ಲ ಬರೀ ಲ್ಯಾಂಡ್ ಡೆವಲಪರ್ಸ್ ಒಂದು 3 ಎಕರೆ 4 ಎಕರೆ 5 ಎಕರೆ 10 ಎಕರೆ ತಗೊಳ್ಳೋದು, 5 ಗುಂಟೆ ಫ್ಲಾಟ್ ಮಾಡಿಬಿಡೋದು. ಪುಣ್ಯಕ್ಕೆ ಅವರು ಕೆಲವರು ಮರಗಳನ್ನ ಉಳಿಸ್ಕೊಂತಾರೆ, ಇನ್ನು ಕೆಲವರು ಮರಗಳನ್ನು ಕಡ್ದು ಹಾಕ್ತಾರೆ. ಅದೇ ನಾನು ಕೇಳ್ತಿರ್ತೀನಿ, ಯಾವುದೇ ಒಂದು ಪವಿತ್ರ ಜಾಗ, ಹೋಲಿ ಪ್ಲೇಸಸ್, ಪವಿತ್ರ ಜಾಗಗಳು ಅಂತ ಏನಿದಾವಲ್ಲ, ಅದು ಬೇಕಾದಿರ್ಲಿ,
ಚರ್ಚು, ಮಸೀದಿ, ದೇವಾಲಯ. ಅದು ಕೆಲವು ದೇವಾಲಯಗಳಿಗೋಸ್ಕರ, ಚರ್ಚ್ಗೋಸ್ಕರ, ಮಸೀದಿಗೋಸ್ಕರ ದೊಡ್ಡ ಹೊಡೆದಾಟಗಳು, ಶತಮಾನಗಳ ಲೆಕ್ಕದಲ್ಲಿ ವ್ಯಾಜ್ಯಗಳು ನಡೆದಿದ್ದಾವೆ. ಆದರೆ ಯಾವುದಾದ್ರೂ ಒಂದು ಮಸೀದಿ, ಯಾವುದಾದ್ರೂ ಒಂದು ದೇವಾಲಯ ಒಂದು ಮರಗಿಡ ಕೊಟ್ಟ ಹಾಗೆ ಒಂದು ಬೇವಿನ ಗಿಡ ಕೊಟ್ಟ ಹಾಗೆ ಆಕ್ಸಿಜನ್ ಕೊಡ್ತಾವ? ಕೊಡೋದಿಲ್ಲ. ಎಷ್ಟೋ ದೇವತಾಣಗಳು ಅಂತ ಅನ್ನಿಸ್ಕೊಂಡಂತಹವು ಶೋಷಣೆಯ ಕೇಂದ್ರಗಳಾದವು ಮತ್ತು ಅನೈತಿಕ ಚಟುವಟಿಕೆಗಳ ಕೇಂದ್ರಗಳಾದವು. ಆಮೇಲೆ ಮುಂದೆ ಅವಕ್ಕೆ ಸರ್ಕಾರ ಪ್ರವೇಶ ಮಾಡಿ ಅವುಗಳನ್ನು ಒಂದು ಹದ್ವಸ್ತಿಗೆ ತರಬೇಕಾದಂತ ಪ್ರಸಂಗಗಳು ಬಂದಿದೆ ಜಗತ್ತಿನಲ್ಲಿ, ಎಷ್ಟೋ ಬಂದಿದೆ. ಯಾವುದಾದ್ರೂ ಒಂದು ಗಿಡ, ಒಂದು ಬೇವಿನ ಗಿಡ, ಜಾಲಿ ಗಿಡ ಆಕ್ಸಿಜನ್ ಬದಲು ವಿಷವಾಯುವನ್ನು ಕೊಟ್ಟಿದೆ ಅಂತ ಹಂಗಿಲ್ಲ. ಎಲ್ಲೂ ಯಾವ ಇತಿಹಾಸದಲ್ಲೂ ಇಲ್ಲ. ಯಾಕೆ ನಮ್ಮ ಗುರುಗಳು, ನಮ್ಮ ಹಿರಿಯರು ಮರಗಿಡಗಳನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಮರಗಿಡಗಳನ್ನ ಹಚ್ಚಿರಿ ಅಂತ ಹೇಳಿದ್ರು. ಆದ್ರೆ ಮರಗಿಡಗಳನ್ನ ದೇವತಾಣಗಳು ಅಂತ ಯಾಕೆ ಮಾಡಲಿಲ್ಲ? ಅದಕ್ಕೂ ಕಾರಣ ಇದೆ. ಮಳೆ ಬಂದ್ರೆ ಅವು ನಮಗೆ ರಕ್ಷಣೆ ಕೊಡಲ್ಲ. ಒಂದು ಗುಡಿ ಅಥವಾ ಮಸೀದಿ ಒಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೋದು, ಬಿಸಿಲಿಂದ ರಕ್ಷಣೆ ಸಿಕ್ತು, ಮಳೆಯಿಂದ ರಕ್ಷಣೆ ಸಿಕ್ತು, ಗುಡುಗು ಮಿಂಚು ಸಿಡ್ಲು ಇದರಿಂದ ರಕ್ಷಣೆ ಸಿಕ್ತು. ಮರದಿಂದ ರಕ್ಷಣೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಂದ್ರೆ ಮನುಷ್ಯ ತನ್ನ ಜೀವ ರಕ್ಷಣೆಗೋಸ್ಕರ ಏನ್ ಬೇಕಾದ್ರೂ ಮಾಡಬಲ್ಲ. ಸರಿ, ತಪ್ಪೇನಿಲ್ಲ. ಯಾಕೆಂದ್ರೆ ಬದುಕಬೇಕು ಅನ್ನುವ ಇಚ್ಛೆ ಬರೀ ಮನುಷ್ಯಂದಲ್ಲ. ಒಂದು ಕ್ಷುದ್ರ ಜಂತು ಕೂಡ ಸಾಯೋದಕ್ಕೆ ಇಷ್ಟಪಡಲ್ಲ, ರಕ್ಷಣೆ ಬೇಕು ಅಂತ ಬಯಸ್ತದೆ. ಮಳೆ ಬರುವಾಗ ಬಿಡಾಡಿ ಪ್ರಾಣಿಗಳು, ನಾಯಿ ಇರಲಿ, ಹಸು ಇರಲಿ, ಕತ್ತೆ ಇರಲಿ, ಮಳೆಯನ್ನು ಕೂಡ ಅವು ತಡ್ಕೊಳಲ್ಲ. ಅಂದ್ರೆ ಆಶ್ರಯ ಸಿಗದೆ ಹೋದ್ರೆ ವಿಧಿ ಇಲ್ಲ ಅಂತ ತಡ್ಕೊಂತಾವ, ಮಾತು ಬೇರೆ. ಆಶ್ರಯ ಸಿಗುತ್ತೆ ಅನ್ನೋದಾದ್ರೆ ಅವು ಮಳೆಯಿಂದ ರಕ್ಷಣೆ ಪಡಿಬೇಕು ಅಂತ ಬಯಸ್ತವೆ. ಅಂತಹ ಪ್ರಾಣಿಗಳೇ ಬಯಸುವಾಗ ಮನುಷ್ಯ ಬಯಸೋದೇನು ದೊಡ್ಡದಲ್ಲ. ಆದರೆ ಮನುಷ್ಯನಿಗೆ ವಿವೇಕ ಇದೆ, ತಿಳುವಳಿಕೆ ಇದೆ, ಮುಂದಾಲೋಚನೆ ಇದೆ. ಇದು ಬಹಳ ಮುಖ್ಯ. ದೂರದೃಷ್ಟಿ, ಮುಂದಾಲೋಚನೆ ಇದೆ. ಇದು ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ, ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ ಇದು. ಹಾಗಾದ್ರೆ ಏನ್ ಮಾಡ್ಬೇಕು ಮನುಷ್ಯ? ಅದಕ್ಕೆ ನಮಗೆ ಮತ್ತೆ ಜಪಾನ್ ಅದು ನಮ್ಮ ಕಣ್ಣು ಮುಂದೆ, ಮನಸ್ಸಿನ ಮುಂದೆ, ವಿವೇಕದ ಮುಂದೆ, ಬುದ್ಧಿಯ ಮುಂದೆ ಮತ್ತೆ ಗೈಡ್ ಆಗಿ ನಿಲ್ತಕ್ಕಂಥದ್ದು, ಮಾರ್ಗದರ್ಶಕವಾಗಿ ನಿಲ್ಲುವಂಥದ್ದು ಜಪಾನ್. ಅಲ್ಲಿ ಯಾವ ಪ್ರಗತಿಯನ್ನು ನಿರಾಕರಿಸಿಲ್ಲ ಅವರು. ನಮಗಿಂತಲೂ ಹೆಚ್ಚು ಪ್ರಗತಿ ಹೊಂದಿದ್ದಾರೆ ತಂತ್ರಜ್ಞಾನದಲ್ಲಿ. ಬುಲೆಟ್ ಟ್ರೈನ್ಸ್ ಇನ್ನು ಪ್ರಾಯಶಃ ಜಪಾನ್ ಬಿಟ್ರೆ ಜರ್ಮನಿಯವ್ರು ಮಾಡ್ಕೊಂಡಿದಾರಲ್ಲೂ ಗೊತ್ತಿಲ್ಲ ನನಗೆ. ಅಮೆರಿಕದವರು ಇನ್ನೂ ಬುಲೆಟ್ ಟ್ರೈನ್ ಮಾಡ್ದಂಗಿಲ್ಲ, ಆದ್ರೆ ಅವ್ರು ಮಾಡ್ಕೊಂಡಿದ್ದಾರೆ. ತುಂಬಾ ವೇಗವಾದ ಟ್ರೈನ್ಗಳು, ಗಂಟೆಗೆ 400 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಕ್ಕಂಥವು. ಆದರೂ ಕೂಡ ಅವರು ಆ ಸಂಸ್ಕೃತಿಯ ಪ್ರಭಾವದಿಂದ ಎಷ್ಟು ಒಳ್ಳೊಳ್ಳೆ ಅಂದರೆ ಪರಿಸರ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಶಬ್ದಗಳನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡಬೇಕು ಅದನ್ನ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಇವೆಲ್ಲ ಶಿಕ್ಷಣದಲ್ಲಿ ಬರ್ತಾ ಇಲ್ಲ, ಇದೇ ತೊಂದರೆ ಆಗ್ತಿರೋದು. ದೊಡ್ಡವರಾದ್ಮೇಲೆ ನೀವು ಬೇಕಾದ ಹೇಳ್ಕೊಟ್ರು ಕೂಡ ಮತ್ತು ಹಂಗೆ ಮಾಡೋದೇ ಅವರು. ಮನೆ ಕಟ್ಟೋ ಪ್ರಸಂಗ ಬಂದಾಗ ಅವನು ಬೇಕಾದಂತಹ ಪರಿಸರವಾದಿ,
ಅಥವಾ ಮರಗಿಡಗಳ ಪ್ರೇಮಿ ಇದ್ದಾನೆ ಅಂದ್ರೆ ಬೇರೆಯವ್ರಿಗೆ ಹೇಳ್ಬೋದು. ತನಗೆ ಮನೆ ಕಟ್ಟೋ ಪ್ರಸಂಗ ಬಂದಾಗ ಆ ಮರಗಿಡಗಳನ್ನ ಕಡ್ದು ಹಾಕ್ಬಿಡೋದೇ ಜಾಸ್ತಿ. ರಸ್ತೆ ಮಾಡೋದು ಬಂದಾಗ ಮರಗಿಡಗಳನ್ನ ಕಡ್ದು ಹಾಕ್ಬಿಡೋದು ಇಲ್ಲ, ಹಾಗೆ ಮಾಡಬಾರ್ದು. ನಮ್ಮಲ್ಲಿ ಈ ರಸ್ತೆ ಮಾಡಿದ್ವಲ್ಲ, ಕಾಂಕ್ರೀಟ್ ರಸ್ತೆ ಮಾಡಿದ್ವಿ, ಒಂದು 150 ಮೀಟ್ರು 200 ಮೀಟ್ರ್ ಆಗ್ಬೋದು ಅದು. ಆವಾಗ ಒಂದು ಮರ ಅಡ್ಡ ಬರ್ತಾ ಇತ್ತು, ತೆಂಗಿನ ಮರ. 18 ವರ್ಷಗಳು 20 ವರ್ಷಗಳಾಗಿತ್ತು ಅದನ್ನ ಏನು ರಸ್ತೆ ಮಾಡಕ್ ಶುರು ಮಾಡುವ. ಹೋದ ವರ್ಷ 18-19 ವರ್ಷ ಆಗಿತ್ತು ಆ ಗಿಡಕ್ಕೆ. ತುಂಬಾ ಚೆನ್ನಾಗಿ ಬೆಳೆದಿದೆ, ಎತ್ತರವಾಗಿದೆ. ಸುಮಾರು ಈಗಾಗಲೇ 20 ಅಡಿ ಹತ್ತತ್ರ ಹೋಗ್ಬಿಟ್ಟಿದೆ ಅದು. ಇದನ್ನ ಏನ್ ಮಾಡಬೇಕು? ಆವಾಗಲೇ 2021ರಲ್ಲೇ ಕೆಲವರು ಮುಖ್ಯಮಂತ್ರಿಗಳು ಬರ್ತಾರೆ, ರಕ್ಷಣಾ ದೃಷ್ಟಿಯಿಂದ ಇಂಥ ಮರಗಳಿರಬಾರ್ದು, ಕಡ್ದು ಹಾಕ್ಬಿಡಿ ಅಂದಿನಿ. ನಾನು ಹೇಳಿದೆ, ಮುಖ್ಯಮಂತ್ರಿಗಳು ಬರ್ತಾರೋ ಬಿಡ್ತಾರೋ ಗ್ಯಾರಂಟಿ ಹೇಳಕ್ ಬರಲ್ಲ. ಅವ್ರಿದ್ದು ಯಾವ ಕ್ಷಣದಲ್ಲಾದ್ರೂ ರದ್ದಾಗ್ಬೋದು. ಒಂದು. ಎರಡನೇದು, ಒಂದು ವೇಳೆ ಅವರು ಮರ ಇದೆ ಆ ಕಾರಣಕ್ಕೆ ನಾವು ರಕ್ಷಣೆ ಸಿಗಲ್ಲ, ಪೊಲೀಸರು ಕಡೀರಿ ಅಂತಂದ್ರೆ ಮುಖ್ಯಮಂತ್ರಿಗಳು ಮಹಾಮನೆಗೆ ಬರೋದೇ ಬೇಡ, ಸೀದಾ ಸ್ಕೂಲ್ಗೆ ಹೊರಟೋಗ್ಲಿ, ಆ ಕಾರ್ಯಕ್ರಮದ ವೇದಿಕೆಗೆ ಹೋಗ್ಲಿ, ಈ ಮರ ಮಾತ್ರ ಕಡಿಯಲ್ಲ. ಕೊನೆಗೆ ರಸ್ತೆ ಮಾಡೋ ಪ್ರಸಂಗ ಬಂದಾಗ ಅದನ್ನ ಶಿಫ್ಟ್ ಮಾಡಬೇಕು, ಸ್ಥಳಾಂತರ ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ತಜ್ಞ ಇದ್ದಾನೆ ನಮ್ಮಲ್ಲಿ, ಅಭಿಹಾಳ್ ಅಂತ ಹೇಳಿ, ಅವರು ಧಾರವಾಡದಲ್ಲಿರ್ತಾರೆ. ಅವರಿಗೆ ಕನ್ಸಲ್ಟ್ ಮಾಡಿದ್ವಿ, ಕರೆಸಿದ್ವಿ. ಅವ್ರ ಐಡಿಯಾ ಕೊಟ್ಟರು, ಹೌದು ಇದು ಮಾಡಬಹುದು, ತೊಂದರೆ ಇಲ್ಲ. ಕೊನೆಗೆ ಒಂದು JCB, ಒಂದು ಕ್ರೇನ್ ಅಷ್ಟೇ. ಒಂದು ನಮ್ಮ ಹುಡುಗರೆ ಎಲ್ಲ ನಮ್ಮವರೇ ಕೆಲಸ ಮಾಡಿದರು. ಆ JCB ಮತ್ತು ಕ್ರೇನ್ ಬಂತು. JCB ಅದನ್ನೆಲ್ಲ ಲೂಸ್ ಮಾಡಿ ಮಣ್ಣನ್ನ ಆ ಸುತ್ತಮುತ್ತ ಭೂಮಿನ ಬೇರೆ ಪೆಟ್ಟಾಗ್ಲಾರ್ದಂಗೆ ಲೂಸ್ ಮಾಡ್ಕೊಂಡ್ವಿ. ಅದರಲ್ಲಿ ಕ್ರೈನ್ ಅದನ್ನು ಎತ್ತಿ ಹಿಂದಕ್ಕೆ, ಮೊದಲೇ ಗುಂಡಿ ತೋಡಿಟ್ಟಿದ್ವಿ JCBನಲ್ಲಿ, ಅದನ್ನ ಎತ್ತಿಟ್ವಿ. ಅವನು JCB ಅವರ ಕ್ರೈನ್ದವನು ಹೇಳ್ತಾ ಇದ್ದ, ಎಷ್ಟಿತ್ತು ಅಂದಾಜ ಮರ ತೂಕ? ಅದ್ರ ಮಣ್ಣೆಲ್ಲ ತೆಗ್ದಿರ್ತೀವಲ್ಲ, ಸುಮಾರು 4 ಟನ್ ಇರಬಹುದು. ಅವರಿಗೆ ಒಂದು ಅಂದಾಜು ಇರುತ್ತೆ. ಅವ್ರಿಗೆ ಕ್ರೈನ್ದವ್ರಿಗೆ ಎತ್ತುತ್ತಾರಲ್ಲ, ಬಹಳ ನೀಟಾಗಿ. ಕೆಲವರು ಹೇಳಿದ್ರು ಸ್ವಲ್ಪ ಹೊತ್ತು ಮಂಕಾಗ್ಬೋದು, ಅದು 1 ದಿವಸ 2 ದಿವಸ ಮಂಕಾಗ್ಬೋದು, ಆಮೇಲೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ಅದು ಮಂಕು ಕೂಡ ಆಗ್ಲಿಲ್ಲ, ಡಲ್ ಆಗ್ಲಿಲ್ಲ, ಅಷ್ಟು ನೀಟಾಗಿ ಅದನ್ನ ತೆಗೆದಿಟ್ವಿ. ಅದಕ್ಕೆ ಬಂದ ಖರ್ಚು ಎಷ್ಟಪ್ಪ ಅಂತಂದ್ರೆ ಒಂದು 3,500ದಿಂದ 4,000 ಎಲ್ಲ ಸೇರಿದ್ರೆ. ಅದೇ ಒಂದು ಮರ ಗಿಡ ಕಡ್ದಾಕ್ಬಿಟ್ರೆ ಎಷ್ಟೊತ್ತದು ಕಡಿಯೋದು, JCBನೇ ಬೆಳೆಸ್ಬಿಡುತ್ತೆ. ಆದರೆ ಬೆಳೆಸೋದಕ್ಕೆ 18 ವರ್ಷ ಬೇಕು, 20 ವರ್ಷ ಬೇಕು, ಕಡಿಯೋದಕ್ಕೆ 18 ನಿಮಿಷ ಸಾಕು. ಆದರೆ ಅದು ಉಳಿಸ್ಕೊಂಡ್ವಿ ಆ ಮರನ. ಇಷ್ಟು ಸಂತೋಷ ಆಯ್ತು ನಮಗೆಲ್ಲ. ಅದೇ ರಸ್ತೆ ಮಾಡುವಾಗ ಒಂದು 20 ಕಿಲೋಮೀಟರ್ ರಸ್ತೆನೆ ಅಂತ ಇಟ್ಕೊಳ್ಳಿ, 50 ಕಿಲೋಮೀಟರ್ ರಸ್ತೆನೆ ಅಂತ ಇಟ್ಕೊಳ್ಳಿ. ಅಲ್ಲಿ ಬಹಳ ಅಂದ್ರೆ ತುಂಬಾ ಮರ ಗಿಡಗಳಿದಾವಪ್ಪ ಅಂದ್ರೆ ಒಂದು 200 ಗಿಡ ಬರ್ತವೆ ಅಂತ ಇಟ್ಕೊಳ್ಳೋಣ. 50 ಕಿಲೋಮೀಟರ್ ರಸ್ತೆನಲ್ಲಿ 200 ಬರಲಿ, 300 ಬರಲಿ. ಆ 300 × 4, ಅವಾಗ 4,000 ಏನು ಖರ್ಚಾಗಲ್ಲ. ಅವಾಗ ಎಲ್ಲ ಒಟ್ಟಿಗೆ ತರಿಸಿ ಪ್ಲಾನ್ ಮಾಡಿಕೊಂಡು ಮಾಡಿದ್ರೆ 4,000, 5,000ನೇ ಇಟ್ಕೊಳ್ಬೇಕಿದ್ರೆ. 4,000ನೂ ಬರಲ್ಲ, 5,000ನೇ ಇಟ್ಕೊಳ್ಳಿ. 300 ಗಿಡಕ್ಕೆ ಒಂದು 15 ಲಕ್ಷ ರೂಪಾಯಿ ಖರ್ಚಾಯ್ತು. 15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ 300 ಗಿಡ ಉಳಿಸ್ಕೋಬಹುದು. ಹಿಂದೆ ಜಾಗ ಇದ್ದೇ ಇರುತ್ತೆ, ಮತ್ತು ಆ ರಸ್ತೆಗೆ ನೆರಳು ಬೇಕೇ ಬೇಕು. ಆಮೇಲೆ ನಮ್ಮಲ್ಲಿ ಇನ್ನೊಂದು ಕೆಟ್ಟ ಕೆಲಸ ಏನ್ ಮಾಡ್ತಿದಾರೆ ಅಂದ್ರೆ, ಈ ರಸ್ತೆ ಬಾಜುನ ಗಿಡಗಳು ಮಣ್ಣೆಲ್ಲ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಮಳೆ ನೀರು ಕೊಚ್ಚಿ ಮಣ್ಣು ಹೋಗ್ಬಿಟ್ಟಿರುತ್ತೆ.
ಗಾಳಿಗೆ ಸುಲಭ ಬಿದ್ದೋಗ್ಬಿಡ್ತವೆ. ಅದಕ್ಕೆ ಬೀಳ್ತವ್ರೆ, ವಾಹನ ಮೇಲೆ ಬಿದ್ದರೆ ಏನ್ ಮಾಡ್ಬೇಕು ಅಂತ ಹೇಳಿ ಕಡ್ದಾಕ್ಬಿಡ್ತಾರೆ. ಹಂಗೇನಿಲ್ಲ, ಅವನ್ನ ಮೇಂಟೈನ್ ಮಾಡಿದ್ರೆ, ಅಂದ್ರೆ ಮಳೆಗಾಲ ಆದ್ಮೇಲೆ ಪರೀಕ್ಷೆ ಮಾಡಿ ಅವಕ್ಕೆ ಮಣ್ಣು ಹಾಕಿದ್ರೆ, ಪಾತಿ ಮಾಡಿದ್ರೆ ಅದನ್ನ ಅವು ಮತ್ತೆ ಉಳ್ಕೊಂತವೆ. ಬೇಕಾದಂತ ಚೆಂಡು ಬಿರುಗಾಳಿ ಬಂದ್ರು ಅವು ಬೀಳಲ್ಲ. ಹಂಗೆ ರಕ್ಷಣೆ ಮಾಡ್ಕೋಬಹುದು. ಮಾಡಲ್ಲ, ಇವ್ರಿಗೂ ಬೀಳದೆ ಬೇಕಾಗಿರುತ್ತೆ. ಬಿದ್ದರೆ ಕಡ್ದು ಆರಾಮಾಗಿ ಅವನ್ ಮುಗಿಸ್ಬಿಡೋಣ ಅನ್ನೋ ಲೆಕ್ಕಕ್ಕಿರ್ತಾರೆ. ಅಂತಹ ಅಂದ್ರೆ ನಮ್ಮ ಜನ್ಮಕ್ಕೆ ನಾವೇ ಪ್ರಳಯ ತಂದ್ಕೊಂಡಂಗೆ, ನಮ್ಮ ಆರೋಗ್ಯಕ್ಕೆ ನಾವೇ ಕುಟಾರ ಪ್ರಾಯರಾದಂಗೆ. ಆದ್ರಿಂದ ಮರಗಿಡಗಳನ್ನ ಕಡಿಯೋದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ, ಇನ್ನು ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸಿ, ಎಲ್ಲೆಲ್ಲಿ ಸಾಧ್ಯ ಇರುತ್ತೋ ಹೂವಿನ ಕುಂಡಗಳು, ಎಲ್ಲೆಲ್ಲಿ ಗಿಡಗಳನ್ನು ಬೆಳೆಸಕ್ಕೆ ಸಾಧ್ಯತೆ ಇದೆ, ತರಕಾರಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ, ಬೆಳೆಸ್ಕೊಳ್ಳಿ. ಅವು ಪರಿಸರವನ್ನ ರಕ್ಷಣೆ ಮಾಡಬಲ್ಲವು. ಇದಿಷ್ಟು ಇವತ್ತಿನ ಚಿಂತನೆ. ಸರ್ವರಿಗೂ ಶರಣ ಶರಣ.